ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಆ ವಿಷಯ ಏನಪ್ಪ ಅಂತಂದರೆ, ಇದು ಹಗರಣ ಅನ್ಬೇಕು, ಬಿಸ್ನೆಸ್ ಅನ್ಬೇಕು, ಯಾವ ತಂತ್ರಗಾರಿಕೆ ಅನ್ಬೇಕು, ಅದನ್ನು ನೀವೇ ಕಮೆಂಟ್ ಮುಖಾಂತರ ತಿಳಿಸಿ. ಯಾವುದಾದ್ರೊಂದು ಡೆವಲಪ್ಮೆಂಟ್ ಆಗ್ಬೇಕಂತಂದರೆ, ಏನೋ ಒಂದು ಊರು ಉದ್ಧಾರ ಆಗ್ಬೇಕಂತಂದ್ರೆ, ಅಲ್ಲಿ ಶಾಲಾ ಕಾಲೇಜ್ ಆಗ್ಬೇಕಂತಂದ್ರೆ, ಒಂದು ಆಸ್ಪತ್ರೆ ಆಗ್ಬೇಕಂತಂದ್ರೆ, ನಮ್ಮ ಹಿರಿಯರು ತಾವೇ ಜಮೀನನ್ನು ಬಿಟ್ಕೊಡ್ತಾಯಿದ್ರು. ಅವಾಗ ಫ್ರೀಯಾಗಿ ಬಿಟ್ಕೊಡ್ತಾಯಿದ್ರು. ಇವಾಗ ಕೂಡ ನೀವು ನಿಮ್ಮೂರಲ್ಲಿ ನೋಡಿರ್ತೀರಿ, ಒಂದು ಶಾಲೆ ಇತ್ತಪ್ಪ ಅಂದ್ರೆ, ಸರ್ಕಾರಿ ಜಾಗ ಇರ್ಲಿಕ್ಕಪ್ಪ ಅಂದ್ರೆ, ಶಾಲೆ ಇತ್ತಪ್ಪ ಅಂದ್ರೆ ಆ ಶಾಲೆ ಬಿಟ್ಕೊಡ್ತಾಯಿದ್ರು ಜಮೀನ್ದಾರರು. ಅವಾಗ ಜಮೀನು ಇದ್ದವರು ಬಿಟ್ಕೊಡ್ತಾಯಿದ್ರು. ಅದರಲ್ಲಿ ಕೆಳಗಡೆ ಹೆಸರು ಇರ್ತಿತ್ತು. ನಮ್ಮ ಗದಗಲ್ಲಿ ಕೂಡ ಇವಾಗ ಅಲ್ಲಿ ಹೆರಿಗೆ ಆಸ್ಪತ್ರೆ ಇದ್ದಿದ್ದಿಲ್ಲ. ನಮ್ಮ ಮಾನವಿ ಸಾಕೋರ್ ಅಂತಂದರೆ ಗದಗಲ್ಲಿ ತುಂಬ ಗ್ರೇಟ್ ಮನುಷ್ಯರವರು. ಅವರು ಏನಪ್ಪ ಅಂತಂದ್ರೆ, ಮಾನವಿ ಸಾಕೋರು ಅವರು ಬಿಟ್ಕೊಟ್ರು. ಏನಪ್ಪ ಅಂತಂದ್ರೆ, ಒಂದು ಹೆರಿಗೆ ಆಸ್ಪತ್ರೆ ಅಲ್ಲಿ ಗದಗಲ್ಲಿ ಅಂತಂದು ಒಂದು 2 ಎಕರೆ ಜಮೀನು ಬಿಟ್ಕೊಟ್ಟಿದ್ದಾರೆ ಅವರು. ಸೆಂಟ್ರಲ್ಲಿ, ಅದು ಗದಗ ಸಿಟಿ ಸೆಂಟ್ರಲ್ಲಿ. ಸರಿನಾ ಸ್ನೇಹಿತರೆ? ಅಂಥ ಧಾರಾಳ ಮನಸ್ಥಿತಿ ಉಳ್ಳವರು ನಮ್ಮ ರೈತರು. ಶಾಲಾ ಕಾಲೇಜು ಏನಾಗಲ್ರಿ, ಒಂದು 4 ಮಂದಿ ಉಪಯೋಗ ಆಗುತ್ತಪ್ಪ ಅಂದರೆ ತಮ್ಮ 4 ಎಕರೆ ಹೋಲಿ ಅಂತಿದ್ರು ಅವಾಗ ರೈತರು. ಸರಿನಾ ಸ್ನೇಹಿತರೆ? ಇವಾಗ ಕೂಡ ಬಿಟ್ಕೊಡ್ತಾ ಇದ್ದಾರೆ, ಎಲ್ಲವರೆಗೂ ಬಿಟ್ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇವಾಗ ನೋಡ್ತಾ ಇದ್ರಿ ನೀವು, ನಮ್ಮ ಒಂದು ಬೆಂಗಳೂರಿನ ಟೌನ್ಶಿಪ್ನ ಬಿಡದಿಗೆ ಶಿಫ್ಟ್ ಆಗ್ಬೇಕಂತಂದು ತುಂಬ ಇದಾಗ್ತದೆ, ಗದ್ದಲ ಆಗ್ತದೆ. ಎಕರೆಗೆ 4 ಕೋಟಿ 3 ಕೋಟಿ ಅಂತ ಇದ್ದಾರೆ. ನೋಡೋಣ ಅದು ಮುಂದೆ ಏನಾಗುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ಬಿಡದಿಗೆ ಶಿಫ್ಟ್ ಮಾಡಬೇಕಂತಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸರಿನಾ? ಹಾಗಾಗಿ ಅಲ್ಲಿ ಭೂಮಿ ರೇಟ್ ಜಾಸ್ತಿ ಕೊಟ್ಟು ದುಡ್ಡು ತೊಳ್ತಾ ಇದ್ದಾರೆ. ಅದೊಂದು ವಿಷಯ ಇವು ನೋಡ್ತಾ ಇದ್ದೀವಿ ಕನ್ನಡಲ್ಲಿ ನೀವು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ನಮ್ಮ ಬೆಂಗಳೂರು ಬಿಡೋಣ, ಬೇರೆ ಕಡೆ ಹೋಗೋಣ ಈಗ. ಸರಿನಾ? ಅಲ್ಲಿ ಏನಾಗ್ತದೆ ಅಂದರೆ ಸ್ನೇಹಿತರೆ, ಒಂದು ಹೈವೇ ರೋಡ್ ಬರ್ತದೆ. ಅದು ತುಂಬ ಧಾರ್ಮಿಕ ಕ್ಷೇತ್ರನೂ ಹೌದು, ಪ್ರವಾಸಿ ಉದ್ಯಮ ಕೂಡ, ಪ್ರವಾಸಿ ಕ್ಷೇತ್ರನೂ ಹೌದು ಅದು. ಅದನ್ನು ಒಂದು 10 ವರ್ಷದಿಂದ ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು ಉಜ್ಜಯಿನಿ 2025 ಉಜ್ಜಯಿನಿ ಸಿಂಹಸ್ಥ ಕುಂಭಮೇಳ 2025 ಅಂತಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು. ಅವಾಗ ಒಂದು 5 ವರ್ಷದಿಂದ ಮಾಡಿದ್ರು, 10 ವರ್ಷದಿಂದ ಮಾಡಿದ್ರು ಅವಾಗ ಪ್ಲ್ಯಾನ್. ಸರಿನಾ? ಅದೊಂದು ಡೆವಲಪ್ಮೆಂಟ್ ಮಾಡಬೇಕಂತಂದು ಮಾಡಿದರು. ರೈತರ ಹತ್ರ ಎಲ್ಲ ಕೊಂಡ್ಕೊಂಡ್ಬಿಟ್ಟಿದ್ರು. ಆ ಹೈವೇ ರೋಡ್ ಬಾಜು ಎಲ್ಲೆಲ್ಲಿ ಬರ್ತಾವ, ಎಲ್ಲೆಲ್ಲಿ ಮಳಿಗೆಗಳಾಗ್ತಾವ ಅಂಥ ಒಂದು ಜಾಗ ನೋಡ್ಕೊಂಡ್ಬಿಟ್ಟು ನಮ್ಮೊಬ್ಬ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆದ ಮೋಹನ್ ಯಾದವ್ ಅವರು ಖರೀದಿ ಮಾಡ್ಕೊಂಬಿಟ್ಟಾರೆ. ಟೋಟಲಿ 335 ಎಕರೆ. ಸರಿನಾ ಸ್ನೇಹಿತರೆ? ನೋಡೋಣ. ಮೊದಲು ಅವ್ರದ್ದೇ ಅದು, ಅವ್ರದ್ದು ಒಂದು ಕ್ಷೇತ್ರ, ಅದು ಅವರ ಒಂದು ವಿಧಾನಸಭಾ ಕ್ಷೇತ್ರ ಅದು. ಸರಿನಾ ಸ್ನೇಹಿತರೆ? ಅವರು ಉಜ್ಜಯಿನಿ ಉಸ್ತುವಾರಿ ಇದ್ದಾಗ 82 ಎಕರೆ ಇತ್ತು ಅವ್ರದ್ದು. ಸರಿನಾ ಸ್ನೇಹಿತರೆ? ಆಮೇಲೆ ಸಚಿವರಾದಾಗ 84 ಎಕರೆ ಖರೀದಿ ಮಾಡಿದರು. ಮತ್ತು ಮುಖ್ಯಮಂತ್ರಿ ಆದಾಗ ಟೋಟಲ್ 168 ಎಕರೆ ಖರೀದಿ ಮಾಡ್ತಾರೆ. ಮುಖ್ಯಮಂತ್ರಿ ಪ್ರಮಾಣ ಸ್ವೀಕರಿಸಿದ 2 ತಿಂಗಳಿಗೆ 168 ಎಕರೆ ಖರೀದಿ ಮಾಡ್ತಾರೆ. ಟೋಟಲಿ ಅವ್ರ ಹೆಸರಲ್ಲಿ ಇರೋದು 335 ಎಕರೆ ಇದೆ ಈಗ ಪ್ರೆಸೆಂಟು. ಟೋಟಲಿ 335 ಎಕರೆ ಇದೆ. ಏನಪ್ಪ ಅಂತಂದರೆ, ಆ ಉಜ್ಜಯಿನಿ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಸುತ್ತಮುತ್ತ ಯಾವ ರೋಡ್ ಬಾಜು ಯಾವ ಇದು ನೋಡಿ ಆ ಲಾಭ ಇದೆಯಲ್ಲ ರೈತರು ತಲುಪಬೇಕದು. ಅಂಥದ್ರಲ್ಲಿ ಇವರೇ ಪ್ಲ್ಯಾನ್ ಮಾಡಿ ಎಲ್ಲ ಇವರೇ ಖರೀದಿ ಮಾಡ್ಕೊಂಬಿಟ್ರೆ, ಎಲ್ಲೆಲ್ಲಿ ಏನೇನು ಮಳಿಗೆಗಳು ಬರ್ತಾವಪ್ಪ, ಯಾವ ರೋಡ್ ಹತ್ರ ಯಾವ ಏನೇನು ಬರ್ತಾವೆ ಅನ್ನೋದು ಅದನ್ನೆಲ್ಲ ನೋಡ್ಕೊಂಬಿಟ್ಟು ಇವರೇ ಖರೀದಿ ಮಾಡಿಬಿಟ್ರೆ. ಟೋಟಲಿ 335 ಎಕರೆ ರೈತರು ತಲುಪಬೇಕು ಆ ಲಾಭವನ್ನು. ಈಗ ಇವರೇ ಪಡಿತಾ ಇದ್ದಾರೆ. ಇವರು ರಾಜಕಾರಣಿ ಅಂತಿರೋ, ರಿಯಲ್ ಎಸ್ಟೇಟ್ ಅಂತಿರೋ, ಒಬ್ಬ ಬಿಸ್ನೆಸ್ಮನ್ ಅಂತಿರೋ, ನೀವೇ ಇದ್ರ ಬಗ್ಗೆ ಹೇಳಬೇಕು ಸ್ನೇಹಿತರೆ. ಮತ್ತು ಇವ್ರನ್ನ ಈಗ ಏನು ಮಾಡೋಕ್ಕಾಗಲ್ಲ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಈಗ ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ, ಇವ್ರನ್ನ ಏನಾರ ಟಚ್ ಮಾಡಿದಾರಪ್ಪ ಅಂದರೆ ಮುಂದೆ UP ಎಲೆಕ್ಷನ್ ಬರ್ತಾವೆ, ಬಿಹಾರ ಎಲೆಕ್ಷನ್ ಬರ್ತಾವೆ. ಅಲ್ಲಿ ಹೊರತು ಬರ್ತೈತೆ ಅನ್ನೋದಕ್ಕೋಸ್ಕರ ಇವ್ರನ್ನೇನು ಮಾಡೋಲ್ಲ. ಮೋದಿಯವರು ಹೇಳ್ತಾಯಿದ್ರು, ನಾನು ತಿನ್ನಲ್ಲ
ತಿನ್ನೋಕ್ಕೂ ಬಿಡಲ್ಲ ಅಂತ ಇದ್ದರು. ಇವಾಗ ಇಷ್ಟೆಲ್ಲ ಆಗಿದೆ, ಇದ್ರ ಬಗ್ಗೆ ನೀವು ಹೇಳಬೇಕು ಸ್ನೇಹಿತರೆ, ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಈ ವರದಿಯನ್ನು ನೋಡಿ, ಇಷ್ಟೆಲ್ಲ ಕಲೆಕ್ಟ್ ಒಂದು 2 ತಿಂಗಳ ಕಲೆಕ್ಟ್ ಮಾಡಿದ್ರು ಈ ವರದಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಪ್ರಕಟ ಆಗಿತ್ತು. ಅವ್ರು ಯಾರಪ್ಪ ಅಂತಂದ್ರೆ ವರದಿಗಾರ ಜೈ ಮಸೂದ್ಗರ್ ಅಂತಂದು ಒಂದು 2 ತಿಂಗಳು ಕಷ್ಟಪಟ್ಟು ಈ ಒಂದು ವರದಿನ ಸಲ್ಲಿಸಿದ್ದಾನೆ. ಇದು ದ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಪ್ರಕಟ ಆಗಿತ್ತು ಸ್ನೇಹಿತರೆ. ಮತ್ತು ಇಂಥವೆಲ್ಲ ಏನದ ವಿಷಯಗಳು ದೊಡ್ಡ ನ್ಯಾಷನಲಿಸ್ಟ್ ಟಿ ವಿ ಚಾನಲ್ ಬರ್ತಾ ಇಲ್ಲ, ಏನೋ ಗೊತ್ತಿಲ್ಲ, ಇರಲಿ. ಇಷ್ಟೊಂದಿದೆ ಸ್ನೇಹಿತರೆ. ಇದ್ರ ಬಗ್ಗೆ ನಮ್ಮ ಮೋಹನ್ ಯಾದವ್ ಅವರ ಬಗ್ಗೆ, ಮಧ್ಯಪ್ರದೇಶ ಮುಖ್ಯಮಂತ್ರಿಯವ್ರ ಬಗ್ಗೆ, ಅವ್ರ ಬಿಸ್ನೆಸ್ಮನ್ನ ಇಲ್ಲ ರಿಯಲ್ ಎಸ್ಟೇಟ ಇಲ್ಲ ಮುಖ್ಯಮಂತ್ರಿ, ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡೋಂತ ತಿಳಿಸಿ ಸ್ನೇಹಿತರೆ. ಇಷ್ಟ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.